ನಾನು ಮುಂಚೆ ಹೇಳ್ತೀನಿ, ಒಳ್ಳೆ ಉತ್ತರ ಕೊಡ್ತೀನಿ. ಇಂಥ ಉತ್ತರ ಕೊಡಕ್ಕೆ ಹೋದ್ರೆ ನನ್ನ 25 ವರ್ಷ 40 ವರ್ಷ ರಾಜಕಾರಣ ಮಾಡಿ ಅವ್ರು ನಮ್ಮ ಬಾಯಿ ಉತ್ತರ ಕೊಡಕ್ಕೆ ನಾವು ಕೊಡಬೇಕು. ಈಗ ರಾಜಕೀಯ ಪಕ್ಷದ ಮುಖಂಡರು ಆಮೇಲೆ ಇವತ್ತು ತಡೆದ್ರೆ ಈ ಜಿಲ್ಲೆ ಒಳಗೆ ಬೇಜಾರು ಮಾಡ್ತೀವಿ. ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು ಹಾಡಲ್ಲೇ ಹೊಡೆದಾಕಿರೋದ್ರೆ ಅವತ್ತು ಒಂದು ವಾರ ನನ್ನ ಮತ್ತೆ ಅಶೋಕ್ ನಾರಾಯಣನ್ನ ನನ್ನ ನೇಮ್ ಇಟ್ಟಿದ್ದು. ನನ್ನ ಆಗಲ್ಲ ಅಂದ್ಮೇಲೆ ಅಶೋಕ್ ನಾರಾಯಣ ಪ್ರಾರಂಭ ಆಗಿದೆ. ಅದು ಬೇರೆ ಇಲ್ಲರಲ್ಲ, ಅವ್ರಿನ್ನೂ 2 ಜನ ಸಿಕ್ಕೇ ಇಲ್ಲ. ಕೆಲವರು ಅದಾದ್ಮೇಲೆ ಹೇಳ್ತೇನೆ, ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲೆಲ್ಲ ನಡೀತಾ ಇತ್ತು. ಯಾರ್ಯಾರು ದುಡ್ಡು ಕೊಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ. ಕಳೆದ 4 ವರ್ಷದಿಂದ ಇದಕ್ಕೆಲ್ಲ ಹೆದರಿಕೆತೀನೇನ್ರಿ? ಇಂಥ ಬ್ಲ್ಯಾಕ್ ಮೇಲ್ಗೆಲ್ಲ ಹೆದರಿಕೆ ಹೇಳೋದಾದ್ರೆ ನನ್ನ ಜೀವನದಲ್ಲೇ ಅದ್ಯಾವ ಒಂದು ಆಸೆ ಬರೆಸಿದ್ದೀನಿ ಹೇಳ್ರಿ? ಅದೇನು ಮಾಡಿದ್ದೀನಿ ಹೇಳಿ? ಈ ಜಿಲ್ಲೆ ಒಳಗೆ ಜನಸಾಮಾನ್ಯರಿಗೆ ಇದಾಗುವಂಥದ್ದು ಏನು ಮಾಡಿದ್ದೀನಿ ಹೇಳಿ? ಅದು ಅದನ್ನ ಇದಕ್ಕೆ ನಾನು ಆ ಥರ ಅದು ಅವು ಮಾತಾಡೋದಕ್ಕೆ ನಾನು ಆ ಲೆವೆಲ್ ಇಳಿಯೋಕ್ಕಾಗುತ್ತೇನ್ರಿ? ಗೌಡ್ರೆ, ನಮ್ಮ ಬಾಯಿ ಆ ಪದ ಬಳಸ್ತೀರಾ? 3 ಬಿಟ್ಟಿರೋಂಥವು ಅಲ್ಲೇನೈತೆ, ಹಿಂದ್ಗಡೆ ಬ್ಯಾಕಿಂಗ್ ಐತಿ. ಇದಕ್ಕೆ ಕೆಲವು ರಾಜಕಾರಣಿಗಳು ದೇವೇಗೌಡರ ಕುಟುಂಬ ಎದುರಿಸಕ್ಕಾಗ್ದಲೇ ಇರೋರು ಇಂಥವ್ರು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಸಕ್ ಹೋಗ್ತಾರೆ. ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾನು ಅದಕ್ಕೆ ಕಾನೂನು ಈಗಾಗಲೇ ಮಾತಾಡಿದ್ದೀನಿ. ಕಾನೂನು ತಜ್ಞರ ಜೊತೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಆರೋಪಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಅದೇ ವಿಚಾರ ನಾನು ಉತ್ತರ ನಾನು ನಾನು ಅದಕ್ಕೆ ಹೇಳಿದ್ರೆ ಯಾವುದೇ ಇದ್ರೆ ತನಿಖೆ ಮಾಡ್ಕೊಳ್ಳಿ ನಮ್ಮ ಕುಟುಂಬದ್ದು ಅಂತ ಹೇಳಿದ್ಮೇಲೆ ಇನ್ನೇನು ಹೇಳಿದ್ರೆ? ಇಲ್ಲ ಸರ್, ಒಂದು ಪ್ರಶ್ನೆ ಸರ್, ಈಗ ನಿಮ್ಮಂತವ್ರಿಗೆ ಈ ತರ ಆಗ್ಬಿಟ್ರೆ ಜನಸಾಮಾನ್ಯ ಕಥೆ ಏನು ಅಂತ ಅಂದ್ರೆ ಯಾವ ರೀತಿ ಇದೆ ರಾಜ್ಯದಲ್ಲಿ ಅಂದ್ರೆ ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ. ಇಂಥವ್ರಿಗೆ ಕೆಲವು ರಾಷ್ಟ್ರೀಯ ಪಕ್ಷಗಳು ಹಿಂದ್ಗಡೆಯಿಂದ ಸಪೋರ್ಟ್ ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಿಮ್ ಪಕ್ಷ ನಿಂತ್ಕೋಬೇಕಲ್ಲ ಈಗ ನಮ್ಮ ಯಾರೋ ಅಡ್ವೊಕೇಟ್ ನೆನ್ನೆ ಹೇಳಿದ್ವೇನ್ರಿ? ಅಡ್ವೊಕೇಟ್ ಹೇಳಿದ್ವು, ನಾನು ನನ್ನ ಬಾಯಿ ಹೇಳಕ್ಕಾಯ್ತದ? ಯಾರೋ ಒಬ್ಬ ಈತ ನಮ್ಮ ಪರಿಸ್ಥಿತಿ 77 ಕೋಟಿ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಏನೋ ಹೇಳಿ ನೆನ್ನೆ ನಿಮ್ಮ ಯಾರೋ ಪೇಪರ್ ಅಂತ ಹೇಳಿದೆ. 77 ಕೋಟಿ ನಾನು ಮೊನ್ನೆ ಹೇಳಿದ್ದ ನಮ್ಮ ಟಿವಿಲಿ ಹಾಕಿದ್ರಿ, ಮಾಧ್ಯಮದಲ್ಲಿ ಹಾಕಿದ್ರೆ, ನಿಮ್ಮ TV 9 TV 18 ಇಂಥವನ್ನ ಯಾತಕ್ಕೋಸ್ಕರ ಪ್ರೋತ್ಸಾಹ ಕೊಡ್ತಾರೆ? ನಾನು ಹೇಳಿದ್ವಿ ಮೊನ್ನೆನೆ, ಯಾವುದೇ ತನಿಖೆ ಇದ್ರೆ ಯಾವ್ದಾದ್ರು ನಾನು ಬೇನಾಮಿ ಆಸ್ತಿ ಮಾಡಿದ್ರೆ ತಕ್ಷಣ ಮುಟ್ಗೋಲು ಹಾಕೇಳಿ. ನಾನಲ್ಲಿ ಪ್ರಜ್ವಲ್ ಅಲ್ಲಿ ನಮ್ಮ ಕುಟುಂಬದವರು ಯಾರ್ಯಾರು ಬೇನಾಮಿ ಆಸ್ತಿ ಮಾಡಿದ್ರೆ ಅದೆಷ್ಟು ಆಗೋ ರೀತಿ ಮಾಡಕ್ಕೆ ಹೇಳ್ರಿ. ಅವಕ್ಕೆಲ್ಲ ನಾನು ಇವಕ್ಕೆಲ್ಲ ಉತ್ತರ ಕೊಡೋಕೆ ಹೋದ್ರೆ ಆಮೇಲೆ ಅದು ಕಾನೂನು ರೀತಿ ಏನು ಮಾಡಬೇಕು ನಾನು ಅದಕ್ಕೆ ನನಗಾಗಲೇ ಕಾನೂನು ಹೇಳಿದೆ. ಎಂಥದ್ದು ಇದರಲ್ಲಿ ಅದೆಂಥ ಇದ್ರಲ್ಲಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಇದು ತೋರಿಸ್ತೀವಿ ಅಂತಾರಲ್ಲ, ಅದು ಹೇಳಿ ಆಮೇಲೆ ತೋರಿಸ್ಲಿ, ಆಮೇಲೆ ತೋರಿಸ್ತೀವಿ. ನನಗೂ ಗೊತ್ತಿದೆ ಕಾನೂನು. ಇದೆಲ್ಲ ಎಲ್ಲರೂ ಆಟ ಆಡ್ದಂಗೆ ನನ್ನದು. ಈಗ ಯಾರ್ಯಾರು ಹಾಕ್ಸಿದ್ರು, ನನ್ನ ಮಗನ ಮೇಲೆ ಕೇಸ್ ಹಾಕ್ಸಾಯ್ತು, ನಮ್ಮ MLC ಮೇಲೆ ಕೇಸ್ ಹಾಕಿ ಬಿದ್ದೋಯ್ತಲ್ಲ, ನನ್ನ ಮೇಲೆ ಒಂದು ಕೇಸು. ನಾನು ಯಾವ್ದಾದ್ರು ಬೂತ್ಗೆ ಹೋಗಿದ್ದೀನ? ಒಂದು ರಾಷ್ಟ್ರೀಯ ಪಕ್ಷ BJP ಇಂಥವ್ರು ಇಟ್ಕೊಂಡವ್ರಲ್ಲ, ಇಂಥವ್ರ ರಾಷ್ಟ್ರೀಯ ಪಕ್ಷ BJP ಇಟ್ಕೊಂಡು ಆ ಕೇಂದ್ರದ ಮಂತ್ರಿ ಮೊನ್ನೆ ನಡ್ಕೊಂಡು ನೋಡಿದಿರಲ್ಲ, ಅದಕ್ಕೆ ಗೌರವದಲ್ಲಿ ಯಾಕಪ್ಪ ಕೇಂದ್ರ ಮಂತ್ರಿ ಬಂದವ್ರೆ, ಅವ್ರಿಗೆ ಗೌರವ ಕೊಡಬೇಕು. ನಮಗೆ ಗೌರವ ಕಡಿಮೆ ಆದ್ರೂ ಅಂತ ನಾನು ಎಷ್ಟು ತಾಳ್ಮೆಯಿಂದ ಮೊನ್ನೆ ತಡ್ಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.